ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಕನ್ಯಾ ರಾಶಿಯವರಿಗೆ 2026ರಲ್ಲಿ ಏನೇನು ಲಾಭ, ಏನೇನು ನಷ್ಟ, ಏನೇನು ಕಷ್ಟ, ಏನೇನು ಸುಖಗಳಿವೆ ಅಂತ ಸ್ವಲ್ಪ ನೋಡೋಣ. ನೀವು ಬರೀ ದುಡ್ಡು, ಸುಖ, ಸೌಕರ್ಯವನ್ನು ನೋಡುವವರಿದ್ದರೆ ಈ ವರ್ಷದ ಅಂತ್ಯದೊಳಗೆ ನಿಮಗೆಲ್ಲ ಆಡಂಬರಗಳು ಲಭ್ಯವಾಗುತ್ತವೆ. ಆದರೆ ಯಾವಾಗಲೂ ನೆಮ್ಮದಿ ಬೇಕೆನ್ನುವರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತದೆ. ಸುಖ ಸೌಲಭ್ಯಗಳು ಬರುತ್ತೆ. ಹೊಸ ವಾಹನ, ಹೊಸ ಮನೆ, ಆಸ್ತಿ ಪಾಸ್ತಿ ಬೇಕು ಅಂತ ಯೋಚನೆ ಮಾಡಿರೋ, ಇಷ್ಟು ವರ್ಷ ಸುಮ್ಮನೆ ಕೂತ್ಕೊಂಡಿರೋರಿಗೆ ಈ ವರ್ಷ ನೀವು ಮನಸ್ಸು ಮಾಡಿ ಎಲ್ಲವನ್ನೂ ಪಡೆಯುತ್ತೀರಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತೆ. ಶುಭ ಕಾರ್ಯಗಳು ನಡೆಯಲಿದೆ. ದಾನ ಧರ್ಮ ಯಥೇಚ್ಛವಾಗಿ ಮಾಡುವಿರಿ. ಹೆಚ್ಚಿನ ಅಧ್ವಾನ ಅಂತೂ ಮಾಡಿಕೊಳ್ತೀರಿ. ಈ ಸಮಯ ಆರೋಗ್ಯದಲ್ಲೂ ಹೆಚ್ಚಿನ ಕಾಳಜಿ ವಹಿಸಿ. ಕೆಲವಾರು ಹೊಸ ರೀತಿಯ ಅನುಭವಗಳು ಉಂಟಾಗುವುದು. ಅದು ಏನಂತ ನೀವು ಯಾರಲ್ಲೂ ಹೇಳೋಕ್ಕೂ ಆಗಲ್ಲ. ಇದೆಲ್ಲವೂ ಪೂರ್ವಜನ್ಮದ ನಿಮ್ಮ ಸಂಬಂಧಗಳ ಪ್ರಭಾವ. ಆದರೆ ವಿಚಲಿತಗೊಳ್ಳಬೇಡಿ. ಸಮಾಧಾನದಿಂದ, ಯಾವುದೇ ಆತಂಕ ಉದ್ವೇಗ ಇಲ್ಲದೆ ಸುಮ್ಮನೆ ಇದ್ದು ಬಿಡಿ. ಸಮಯ ಕಳೆದಂತೆ ತನ್ನಿಂದ ತಾನೇ ಸರಿ ಹೋಗುವುದು. ಇದೆಲ್ಲದರಿಂದ ನಿಮ್ಮ ಹಾರ್ಟ್ ಸ್ಟ್ರಾಂಗ್ ಆಗುತ್ತದೆ. ಯಾರ ಪ್ರೀತಿ ಬೇಕೋ ನಿಮಗೆ, ಅವರ ಜೊತೆ ನಿಮ್ಮ ನಡವಳಿಕೆ ಚೆನ್ನಾಗಿಟ್ಟುಕೊಳ್ಳಿ. ಯಾಕಂದರೆ ಆಗಾಗ ತುಂಬ ಡಿಸ್ಟರ್ಬ್ ಆಗ್ತೀರಿ. ಮದುವೆಯಾಗದವರಿಗೆ ಮದುವೆ ಯೋಗ ಇದೆ. ಆದರೆ ಮದುವೆ ಆದವರಿಗೆ ಸಂಗಾತಿಯ ನಡವಳಿಕೆಯಿಂದ ಬೇಸರ ಆಗ್ತಾ ಇರುತ್ತೆ. ಡಿಟ್ಯಾಚ್ಮೆಂಟ್ ಬೇಕಂದರೂ ಹೊಸ ಸಂಬಂಧಗಳು ಉಂಟಾಗಬಹುದು. ಧರ್ಮ ಕಾರ್ಯಕ್ಕೆ, ಸಮಾಜ ಸೇವೆಗೆ ಸದಾ ತತ್ಪರರಾಗ್ತೀರಿ. ಹಾಗೆಯೇ ಆಧ್ಯಾತ್ಮಿಕ ಮಾರ್ಗದ ಒಲವು ಹೆಚ್ಚಾಗುವುದು. ತೀರ್ಥಯಾತ್ರೆ ಹೆಚ್ಚಾಗಿ ಮಾಡುವಿರಿ. ಆರೋಗ್ಯದ ವಿಷಯ ಹೇಳೋದಾದರೆ ಹೊಟ್ಟೆ ನೋವು, ಬೆನ್ನು ನೋವು, ಕೆಲವರಿಗೆ ಸರ್ಜರಿ ತನಕ ಬರ್ಬೋದು. ನಿಮ್ಮ ಸಂಗಾತಿಗೂ ಆರೋಗ್ಯ ಸಮಸ್ಯೆ ಕಾಣಿಸಬಹುದು. ಯಾವುದಕ್ಕೂ ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿ. ಆಗಾಗ ತಪಾಸಣೆ ಮಾಡಿಕೊಳ್ಳಿ. ಚಿಕ್ಕ ತಮ್ಮ ಯಾರಾದರೂ ಇದ್ದರೆ ಹೆಚ್ಚಿನ ಗಮನ ವಹಿಸಿ. ಹಿರಿಯರಿಗೆ ಅಂದರೆ ಗುರುಗಳ, ತಂದೆ ತಾಯಿಯರ, ಅಕ್ಕ ಅತ್ತಿಗೆ ಮುಂತಾದವರ ಮಾತಿಗೆ ಮನ್ನಣೆ ಕೊಟ್ಟು ಅದರಂತೆ ನಡೆಯಿರಿ. ಎಲ್ಲವೂ ನೀವು ಅಂದುಕೊಂಡಂತೆ ಇರಬೇಕು, ಕನಸಿನಂತೆಯೇ ನನಸಾಗಬೇಕು ಅಂತ ಕಾಯಬೇಡಿ. ಇದ್ದದರಲ್ಲೇ ಮುಂದುವರಿಸಿ. ಹೊಸ ಕೆಲಸ ಶುರು ಮಾಡಿ. ಈ ವರ್ಷ ನಿಮಗೆ ಹೃದಯ ಇದೆ ಅಂತ ವಿಶೇಷವಾಗಿ ಫೀಲ್ ಆಗುತ್ತೆ. ಹೃದಯದ ಮಾತು ನಿಮಗೆ ಕೇಳಿಸುತ್ತೆ. ನಿಮ್ಮ ಮಾತು ಹಾಗೂ ನಿಮ್ಮ ಪ್ರೀತಿ ಪಾತ್ರದವರ ಮಾತು ನಿಮ್ಮ ಹೃದಯಕ್ಕೆ ಕೇಳಿಸುತ್ತೆ. ಉದ್ಯೋಗ ಸ್ಥಳದಲ್ಲಿ ಆ್ಯಸ್ ಯೂಶುವಲ್ ಪಾಲಿಟಿಕ್ಸ್ ನಡೆಯುತ್ತಾ ಇರುತ್ತೆ. ನೀವು ವಾದ ಮಾಡಿ ಗೆಲ್ಲಬಹುದು. ಆದರೂ ಮಾನಸಿಕ ಕಿರಿಕಿರಿ ಇದ್ದೇ ಇರುತ್ತೆ. ಮೌನವೇ ಇದಕ್ಕೆ ಪರಿಹಾರ. ಹೆಚ್ಚಿನ ಶ್ರಮ ಇರಬೇಕಾಗುತ್ತೆ. ಸ್ಪೀಡ್ ಕಮ್ಮಿ ಆಗಬಹುದು. ನೀವು ಎಷ್ಟು ಬೇಗ ಕೆಲಸ ಮುಗಿಸಬೇಕು ಅಂದ್ಕೊಳ್ತೀರೋ ಅಷ್ಟೇ ನಿಧಾನ ಆಗುತ್ತೆ. ಯಾವುದೋ ಕಾರಣದಿಂದ ಕೆಲಸಗಳೆಲ್ಲ ನಿಂತಲ್ಲೇ ನಿಲ್ಬಹುದು. ಕನ್ಯಾ ರಾಶಿಗೆ ಉತ್ತರ ನಕ್ಷತ್ರದ ಕೊನೆಯ ಪಾದ, ಹಸ್ತ ನಕ್ಷತ್ರ ಹಾಗೂ ಚಿತ್ತ ನಕ್ಷತ್ರವು ಬರುತ್ತೆ. ಮತ್ತು ಈ ಫಲವನ್ನು ಕನ್ಯಾ ಲಗ್ನದವರು ನೋಡಿ ತಿಳ್ಕೊಳ್ಬಹುದು. ನಿಮಗೂ ಅಪ್ಲೈ ಆಗುತ್ತೆ. ಇಷ್ಟು ಗೋಚಾರ ಫಲ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಫಲ ಹೇಗಿರುತ್ತೋ ಅದನ್ನು ತಿಳ್ಕೊಳ್ಳಿ. ವಿಶೇಷವಾಗಿ ಕನ್ಯಾ ಲಗ್ನದವರಿಗೆ ಕುಜ ದಶೆ, ಗುರುದಶೆ, ಚಂದ್ರದಶೆಯಲ್ಲಿ ಕೆಲವು ಅಹಿತ ಘಟನೆಗಳು ಸಂಭವಿಸುತ್ತವೆ. ಅದನ್ನು ತಿಳಿದು ಸೂಕ್ತ ಪರಿಹಾರ ಮಾಡಿಕೊಳ್ಳಿ. ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊಳ್ತೀನಿ. ಕನ್ಯಾ ರಾಶಿಯವರಿಗೆ ಪರಿಹಾರ: ಗಣೇಶನಿಗೆ ಗರಿಕೆ ಅರ್ಪಿಸಿ. ಮನೆಯ ಹತ್ತಿರ ಗಣೇಶನ ದೇವಸ್ಥಾನ ಇದ್ದರೆ ದಿನ ಹೋಗಿ, ಇಲ್ಲಾಂದರೆ ಬುಧವಾರವಾದರೂ ಹೋಗಿ ಗರಿಕೆ ಸಮರ್ಪಿಸಿ. ಶಿವನ ಆರಾಧನೆ, ಸುಬ್ರಹ್ಮಣ್ಯ ಸ್ತೋತ್ರ ಪಠಿಸಿ, ಹನುಮಾನ್ ಚಾಲೀಸ ಪಠಿಸಿ, ದುರ್ಗಾ ಚಾಲೀಸ ಅಥವಾ ಸಪ್ತಶತಿ ಪಾರಾಯಣ ಅಭ್ಯಾಸ ಇಟ್ಟುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ ಸ್ನೇಹಿತರೆ, ಇಲ್ಲಿಗೆ 6 ರಾಶಿಗಳ ಫಲ ಹೇಳಿದ್ದಾಯಿತು. ಇನ್ನುಳಿದ 6 ರಾಶಿಗಳ ಫಲಗಳನ್ನು ಮುಂದೆ ನೋಡಬಹುದು. ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.